ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ. ಇವತ್ತು ದಿನಾಂಕ 15/7/2026. ಈ ದಿನ ಮೈಸೂರು ಜಿಲ್ಲೆ ಮತ್ತು ತಾಲೂಕು ದೂರ ಗ್ರಾಮ ಘಟಕ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ, ಇದೀಗ ತಾನೇ ಗ್ರಾಮಕ್ಕೆ ಬಂದೆವು. ನೋಡ್ತಾ ಇದ್ದೀರಾ ನೀವು, ರಾತ್ರಿ ಸಮಯದಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಸದಸ್ಯರಿಗೂ ನನ್ನ ಪುಟ್ಟ ಕಿರಿಯ ನಮಸ್ಕಾರಗಳು. ಇವತ್ತು ನಾವು ನಮ್ಮ ರೈತ ಸಂಘವನ್ನು ಹೇಗ್ ಮಾಡ್ಬೇಕು ಅಂತಂದ್ರೆ, ನಾವು ಎಲ್ಲೇ ಹೋದ್ರೂ ನನ್ನ ಜೀವನದಲ್ಲಿ ನನ್ನ ಯಾರು ಏನ್ ಅನ್ಕೊಂಡಿದ್ರು ಏನೋ ಗೊತ್ತಿಲ್ಲ, ನನ್ನ ಈ ಒಂದು ಕತ್ತರಿ ಕಲ್ಲಾಗಿದಂತ ನನ್ನ ಜೀವನದಲ್ಲಿ ನನ್ನ ದಾರಿ ದೀಪ ಆಗಿದಂತಹ ನಮ್ಮ ಮಂಜು ಕಿರಣ್ ಅವರು ಮತ್ತು ವನ್ನೂರ್ ಪ್ರಕಾಶನ್ ಅವರ ದಾರಿಲಿ ನಾನು ನಡಿಬೇಕು ಅಂತ ನನ್ನ ಯೂಟ್ಯೂಬ್ ನೋಡ್ಕೊಂಡೆ ಅವರ ತತ್ವಗಳನ್ನ ತಿಳ್ಕೊಂಡು ಅಧಿಕಾರಿಗಳನ್ನ ಯಾವ ತರ ಪ್ರಶ್ನೆ ಮಾಡ್ಬೇಕು, ಇವರ ಶಕ್ತಿ ಏನಿತ್ತು ಅನ್ನೋದನ್ನ ತಿಳಿದು ನಾನು ಈ ರೈತ ಸಂಘಕ್ಕ ಈ ಹಸಿರು ಸಾಲನ ಹಾಕ ಶಕ್ತಿ ಬಂದಿದ್ದೆ. ಈ ಸ್ಫೂರ್ತಿ ನಮ್ಮ ಮಂಜು ಕಿರಣ್ ಮತ್ತೆ ವನ್ನೂರ್ ಪ್ರಕಾಶನ್ ಅವರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಇಷ್ಟೇ ಎಲ್ಲ ಒಬ್ರು ಮಾಡಿಲ್ಲಪ್ಪ. ನಾಳೆ ತಪ್ಪಿಸ್ಬಿಟ್ರೆ ಬಂದ್ರೆ ನಿಮ್ಮ ಪಂಚಾಯತ್ ಯಾಕೆ ನೀವು ಟೈಟ್ ಮಾಡ್ತಾ ಇರ್ತೀರಿ? ಬಂದು ಕೋಳಿ ಮಕ್ಕಳ ಯಾಕೆ ಕೂತ್ರಿ? ನೀವು ಏನು ಬಂದು ನೀವು ತಗೊಳ್ಳಿ ಬೈಕ. ಇದೇ ಟೈಮಿಂಗು ಬನ್ರಿ ಅಣ್ಣ, ಈಸ್ಕ ಮಾತಾಡಿ. ಗಂಟೆ ಏನೋ ಲೀಟರ್ 4 ಜನ ಬಂದೆಪ್ಪ. ನಾಳೆ ನಿಮ್ ಪಂಚಾಯತ್ ಆಫೀಸ್ ಕೇಳಕ್ ಹೋದ್ರೆ ತುಂಬ ಪಂಚಾಯತ್ ನಂದು ಕಾಣಿಸ್ತಾನ. ನೀವ್ ಏನ್ ಮಾಡಿದ್ರಿ ಅಲ್ಲ, ಏನಂತ ಹೇಳ್ಕೊಟ್ರಲ್ಲ ಈಗ. ಜಮೀನ್ ನಿಮ್ದ, ಜಮೀನ್ ನಮ್ದು, ನಾಳೆ ಎಮ್ಮೆಲೆ ಅಂತಾರಪ್ಪ. ಒಲ್ಲ ಹಾಕೋಗಿ ನೀವು ಅಂತಾರ ಎಮ್ಮೆಲೆ. ಏನ್ ಮಾಡ್ತೀವಿ? ಬ್ಯಾಂಕ್ ಸಾಲ ಕೊಡ್ತೀರಾ? ಮುಂದ್ಗಡೆ ಹಚ್ಕಡೆ ಇರ್ಲಿಲ್ವಾ? ಅಷ್ಟೇ ಅಪ್ಪ. ಬನ್ನಿ ಕರೆಂಟ್ ಕಡೆ ನಾಳೆ ಕರೆಂಟ್ ಕೊಡಲ್ಲ. ಏನ್ ಮಾಡ್ರಿ? ನಾನು ಕರೆಂಟ್ ಕೊಡಲ್ಲ. ಹಿಂಗೆ ಇದಾರೆ ಮಕ್ಕಳು ಮಾತಾಡ್ತಾರ, ನೀವು ಮಾತಾಡೋದಪ್ಪ. ಇಷ್ಟು ಜನ ಇದ್ದಾರಲ್ಲ ನೀವು, ಇವತ್ತು ಎಲ್ಲ ನೀವು ಕೊಟ್ರ ಅದೇನ ಬೆಳಗಾನ ರಾಮಾಯಣ ಹೋಗ್ಬಿಟ್ಟು ರಾಮ ಸೀತು ಯಾನ ಅಂದಾಗ ಆಗೋಯ್ತು. ನೀವೇನ್ ಕಟ್ರಿ ನಾಳೆ ಬತ್ರ ನಿಮ್ ನಾಳೆ ದೂರಕ್ ಬಂದು ಈ ಯಾತಕ್ ರೈತ ಸಂಘ ಹೋದ, ಅವ್ರು ದುಡ್ಡು ಮಾಡ್ಕೊತಾರ, ಅವ್ರು ಟವಲ್ ಹಾಕೊಂಡು. ನೀ ಅದಕ್ಕೆ ಹೋದ ರೈತ ಸಂಘ, ನಾಳೆ ನಿಮ್ ದುಡ್ಡು ಬರೋ ತಿನ್ಸ್ಬಿಟ್ರಿ ಅಂತ ಎಲ್ಲ ನಾಳೆ ಆಡಾಕರಿಕತ್ತ. ನಿಮ್ಗೆ ಏನ್ ಉತ್ತರ ಕೊಟ್ರಿ ನೀವು? ನೀ ಅದು ರೈತ ಸಂಘ ಹೋದ, ಬಿಜೆಪಿ ಕಾಂಗ್ರೆಸ್ ಹೋಗು, ದಳಕ್ ಹೋಗು, ನಾವೆಲ್ಲ ದುಡ್ಡು ಕೊಡ್ತೀವಿ. ನಮ್ಮ ಲೀಡರ್ ಅವ್ರ ಅಲ್ಲಿ ಎಮ್ಮೆಲ್ಲೆ ಅವನ ನಾಳೆ ಕಣ್ಣಾಗ್ಬಿಟ್ಟು ನಿಮ್ಮ ಮೇಲೆ ಕೇಸ್ ಹಾಕ್ಸ್ಬಿಟ್ಟು ನೀವು ಮಾತಾಡ್ಬೇಕು. ಯಾಕೆ ಇನ್ನು ನೀವು ಭೂಮಿ ಕೊಟ್ಟಿಲ್ಲ? ಯಾರು ಕೇಳ್ತಾ ಇಲ್ಲ, ಯಾರು ಪೊರ್ಕಗಳು ತಗೊಂಡಿಲ್ಲ, ಬಾರ್ಕೊಲ್ಗಳು ತಗೊಂಡಿಲ್ಲ, ಎಲ್ಲ ಕೈ ಕಟ್ಟಿಕೊಂಡು ಕೂತಿದಾರಿ. ಏನು ಮಾತೆ ಬರ ಏನು ಏನ್ ಮಾಡಿದ? ನೀವು ಒಬ್ರು ಮಾತಾಡೋಲ್ಲಪ್ಪ. ನೀವು ಓಟ್ ಆಗೋದಿಂಕ ಬೆಳಗಾನ ಕಾಯ್ಕೊಂಡು ಕೂತಿದ್ದೀರಿ. ಇನ್ನು ನಮ್ಮ ಮಟ್ಟಿಗೆ ಬಂದಿಲ್ಲ, ನಮ್ಮ ಮಟ್ಟಿಗೆ ಬಂದಿಲ್ಲ ಅಂತ ಅಲ್ವಾ? ಕ್ವಾರ್ಟರ್ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, 7 ಜನ. ಅದು ಜೊತೆಗ ಈಗ ನೀವು ಭೂಮಿ ಕೊಟ್ಟಿಲ್ಲ, 500 ರೂಪಾಯಿ ಭೂಮಿ ಕೊಡ್ತಾ ಇಲ್ಲ. ಅದು ಈಗ ಅವನ ದೊಡ್ಡ ಕಳ್ಳ ಸರಿ ಇಲ್ಲ, ದುಡ್ಡು ಮಾಡ್ಕಣ. ನಾವೇನ್ ಮಾಡ್ಕೊಂಡಿ? ನಾವು ದೊಡ್ಡ ಕಳ್ಳ. ನಾವು ಒಂದು 10 ಲಕ್ಷ ಕೋಟಿ ಕಳ್ಳ. ನಾವೆಷ್ಟು ಕಳ್ಳರು? ನಾವು 500 ರೂಪಾಯಿ ಕಳ್ಳರು. ಸಮುದ್ರ ತಿಂದ್ರು ಒಂದೇ, ಕಟ್ಟಿಗೆ ತಿಂದ್ರು ಒಂದೇ ಅಲ್ವಾ? ಮತ್ತೇನ್ ಕ್ವಶನ್ ಮಾಡ್ರಿ ನೀವು? ಯಾರನ್ನ ಕ್ವಶನ್ ಮಾಡಿರಿ? ನಿಮ್ಗೆ ಆ ಗತ್ತು ತಿಳಿದದು, ಆ ತಾಕತ್ ತಿಳಿದದು? ಎಷ್ಟು ದಿನ ಬಂದದು 500 ರೂಪಾಯಿ ಭೂಮಿ ಕೊಟ್ಟಿದ್ರೆ ನೀವು ಇವತ್ತು? ಎಷ್ಟು ಸಿಗೋದು ನಿಮ್ಗೆ ಭೂಮಿ? ಸಾಯ ಗಂಟೆ ನಿಮ್ ಮಕ್ಕಳ ಗಂಟೆ ಭೂಮಿ ಉಳ್ಕೊತಿತ್ತ? ನೀವು ಕೇಳಕ್ಕ ಬಂದು ಎಲ್ಲ ಊರಾರ ಆಗ್ತದೆ, ತಲೆ ಕೂರ್ಸ್ಕೊಂಡು ನಿಂತ. ಇವತ್ತಿಂದ ಹಂಗ ಆಗ್ಬಾರ್ದು. 7 ಮಂದಿ ಎಲ್ಲರಿಗೂ ಹೋಗ್ಬಿಟ್ಟು ನೀವು ಮಾತಾಡಲ್ಲ ಅಂದಲ್ಲ. ನಾಳೆ ನಾವು ಹೋದ್ರೆ ನೀವೇನ್ ಮಾಡ್ರಿ? ಏನ್ ಮಾಡ್ರಪ್ಪ ಹೇಳಿ, ಒಂಚೂರು ಮಾತಾಡಿ. ನೀವು ನನ್ನೊಂದು ಮಾತಾಡಪ್ಪ, ನಾವೇ ನಾಳೆ ಕೇಸ್ ಹಾಕ್ಸೋದು ನಿಮ್ಗ?
ಮಾತಾಡಿ ನಾಳೆ ನೀವು ಜಮೀನು 1400 ಎಕರೆ ನಾಳೆ ಕಂಡು ಬೀಳುತ್ತೆ. ನಿಮ್ಗೆ ಕೊಡಲ್ಲ ಅವ್ರು. ಮತ್ತೆ ಯಾವನೋ ಕಂಪ್ನಿ ಅವನ ಹಿಂಗೆ ಆಡಿ ಕಂಪ್ನಿ ಬಂದ್ ಟಕ್ಕದ ಕೂತಾರೆ. ನಿಮ್ಗೆಲ್ಲ ವಾಪಸ್ ಬರ್ದ್ಬಿಟ್ಟು ಅವ್ನಿಗೆ ಬರ್ದ್ಬಿಡ್ತಾರೆ. ಈಗ ಆಯ್ತಾ ಇಲ್ವಲ್ಲಿ? ಇವ್ರೆಲ್ಲ ಏನ್ ಮಾಡಿದ್ರಿ? ಇಲ್ಲಪ್ಪ ನೀವು ಸಟ್ಟು ನನಗೇನೆ ನೀವು ನಿಮ್ ಕಡೆ ಆಗಲ್ಲ. ತಿಳ್ಕೋಬೇಕು ಕಾನೂನ ಬೇಕಾದದ್ದು. ಇವ್ರು ಒಂದು ಸ್ಕೂಲ್ ಇದ್ದಾಗ ಇದು. ತಹಸೀಲ್ದಾರ್ ಯಾರ? ಕೆಲಸ ಮಾಡೋ ಏನ್ ಕೆಲಸ ಮಾಡ್ಬೇಕು ತಹಸೀಲ್ದಾರು? ಪೊಲೀಸ್ ಯಾರ? ಪೊಲೀಸ್ ಯಾರು? ಇವೆಲ್ಲ ನಮಗೋಸ್ಕರ ಇರೋದು. ನೀವೆಲ್ಲ ಧೈರ್ಯ ಬರ್ಬೇಕು ನಿಮ್ಗೆ. ಆ ಧೈರ್ಯ ತಕೋಬೇಕು. ನೀವು ಕ್ವಶನ್ ಮಾಡ್ಬೇಕು. ಬರೀ ಸಂಘ ಮಾಡ್ಬಿಟ್ರೆ ಆಗಲ್ಲ. ಎಷ್ಟೋ ಸಂಘ ಮಾಡ್ಬಿಟ್ಟು ಎಲ್ಲ ಅಳ್ದೋಗ. ಯಾವ್ದೋ ತೀಟಿ ಬಂದಿರ್ತದೆ. ನೀವು ಇನ್ಯಾವನಲ್ಲಿ ನಿಮ್ಗೆ RTC ಮಾಡಿಸ್ಕೊಟ್ರಲ್ಲ, ಆ ತೀಟಿ ಬಂದಿರ್ತದೆ. ತೀಟಿ ತಾನೇ ನೀವು ಬಂದಿರೋದು? ಹಾ ತೀಟಿ ಹೋರಾಟಕ್ಕೆ ಬಂದಿದ್ದಾರೆ ಎಲ್ರೂ. ಎಲ್ರು ಬಂದಿದ್ರೆ ಕೈ ಎತ್ತರಪ್ಪ ಒಂದ್ಸಲ. ಎಲ್ಲ ಹೋರಾಟಕ್ಕೆ ಸ್ವಾರ್ಥ ಬಿಟ್ಟು ಬಂದಿರೋದು. ಯಾರು ಜಗಳ ಇಟ್ಟಿಲ್ಲ. ನಮ್ಮೂರ ಜಗಳ ಆಡ್ಬೇಡಿ. ಆಡದ ನಮ್ಮ ಮೋಸ ಮಾಡ್ತಾರೆ. ನನ್ ತಮ್ಮನಲ್ಲ. ನಮ್ಮ ಮೋಸ ಮಾಡ್ತಾರೆ ಯಾರು ಹೇಳಿ? 5 ಜನ ಉಪಾಧ್ಯಕ್ಷರು, 5 ಜನ ಸಂಘಟನಾ ಕಾರ್ಯದರ್ಶಿಗಳು. ನಾವೊಬ್ಬ ಅಧ್ಯಕ್ಷನಾದ್ರ ನಾವೊಬ್ಬ ತೀರ್ಮಾನ ತಗೊಂಡ್ರಿ MLA ಪರ. 5 ಜನ ಆದ್ರ 5 ಜನ ತಗೊಳದಾಗ ಅವ್ರು ಕ್ವಶನ್ ಮಾಡ್ತಾರೆ. ಅದೇನ ಅವನ ಪರನೇ ಹೋದ ಹಿಂಗಾಯ್ತಾ ಇದಾರೆ. ಇನ್ನೊಬ್ರು ಅದೇ ಹಿಂಗ್ ಮಾಡಕ್ಕಾಗಲ್ವಾ ಅಂತಾರೆ. ಅವ್ರು ಹಿಂಗ್ ಮಾಡಕ್ಕಾಗಲ್ವಾ ಅಂತಾರೆ. ಆಗ ನಾವೊಬ್ಬ ಮಾಡಕ್ಕಾಗಿಲ್ಲ. ಆಗ ಅದೇನಾಯ್ತ ನಿಮ್ ಪಾಯಿಂಟ್ ಬಂತಾಗ ವಿಷಯ ನೀವು ತೀರ್ಮಾನ ಮಾಡ್ತಿದ್ರಿ. ಆಗ ನಮ್ದು 5 ತರ ಬರ್ತದ. ಹಾಗೇನ್ ಮಾಡ್ತೀವಿ? ನಮ್ ತೀರ್ಮಾನ ಎಲ್ಲಿ ಬಿಟ್ಟಾವು? ನಿಮ್ಗಳ ಬಿಡ್ತೀವಿ. ಆಗ ಸೊ ಒಬ್ಬೊಬ್ರು ಒಂದೊಂದ್ ತರ ಆಗೋಯ್ತಿದ್ವು. ನೀವು ತೀರ್ಮಾನ ಮಾಡಪ್ಪ, ನೀವು ಬಿಡ್ತೀವಿ. ಆಗ ನೀವು ಸರಿಯಾದ ತೀರ್ಮಾನ ತಗೊಂಡಿದ್ರಿ. ಸರಿಯಾ? ಅದಕ್ಕ ನಾವು ಅಧ್ಯಕ್ಷರು ಮಾಡಲ್ಲ ಒಬ್ರನ್ನ. ಅದ್ರಲ್ಲಿ ಮಹಿಳೆಯರನ್ನು ಸೇರ್ಸ್ಕೊಂಡಿರ್ತೀವಿ ನಾವು. ಎಲ್ಲಾ ಜಾತಿಗಳ ಪ್ರಾತಿನಿಧ್ಯಗಳು ರೈತ ಸಂಘ ಜಾತಿ ಇಲ್ಲ ಅಂದ್ರು ಅವ್ರ ಸಮಾನತೆ ಕೊಡ್ತೀವಿ. ಅಲ್ಲಿ ಎಲ್ರೂ ಇರ್ಬೇಕು. ಅಲ್ಲಿ ಇದು ಸಾಮೂಹಿಕ ನಾಯಕತ್ವದ ಬೇರೆ ರೈತ ಸಂಘ ಈ ರೈತ ಸಂಘ ಇವೆಲ್ಲ ಅದ ಸಾಮೂಹಿಕ ನಾಯಕತ್ವ. ನೀವೆಲ್ರೂ ಲೀಡ್ರು. ನಾವೊಬ್ಬನಾಗ ಮಾತು ಗೊತ್ತು, ವಿಷಯ ಲೀಡ್ರು. ನಿಮ್ಗೆ ಯಾವ ಲೀಡ್ರು? ಈಗ ನಿಮ್ಮೂರ್ಗ ಯಾವ ಲೀಡ್ರು? ನಿಮ್ಮೂರ್ ಯಾವ ವಿಷಯ? ಅದಲ್ಲ, ನಿಮ್ಮ ಭೂಮಿ ವಿಷಯ. ಅದು ಲೀಡ್ರು. ನಿಮ್ಗೆ ಭೂಮಿ ಲೀಡ್ರು. ನೀವು ಭೂಮಿ ನೋಡ್ಕೊಂಡು ಹೋರಾಟಕ್ಕೆ ಬರ್ಬೇಕು, ನನ್ ನೋಡ್ಕೊಂಡಲ್ಲ. ನಿಮ್ಗೆ ಅರ್ಥ ಆಯ್ತಾ? ಯಾವ್ದು ಲೀಡ್ರು ನಿಮ್ಗೆ? ಆ ಭೂಮಿ ಇಟ್ಕೊಂಡು ಅದು ಲೀಡ್ರು. ಅದ್ ಇಟ್ಕೊಂಡು ನಾವು ಬರ್ಬೇಕು. ನಾನು ಹೇಳ್ದಾಗೆಲ್ಲ ಇವ್ರು ಹೇಳ್ದಾಗೆಲ್ಲ ಅಲ್ಲಿ ಬರೀತಾರ ಅವರು. ಅದನ್ನ ಈಗ ನಾವು ಅವ್ರ ಮಗಳು ನಮ್ ಜೊತೆಲ್ಲ ಅವ್ರ ನಂಜನ ಸ್ವಾಮಿ ಅಂತ ಆ ಒಂದು ಮಾರ್ಗದರ್ಶನ ಮತ್ತು ಅವರ ತಂದೆಯವರ ಇದು ಮತ್ತೆ ಏನೇನೋ ಬುಕ್ಸ್ಗಳನ್ನ ಬರ್ದಿದ್ರು. ಅವ್ರು ಹಿಂದೆನೆ ಹೇಳಿದ್ರು ದುಡ್ಡು ಕೊಡ್ಬಿಟ್ಟು ನೀರು ಕುಡಿತಿದಾರಿ ಅಂತ ಹೇಳಿ. ಎಲ್ಲ ಪ್ರೈವೇಟೈಸೇಷನ್ ಆಯ್ತು ಅಂತ ಹೇಳಿದ್ರು. ಗಾಳಿಗೆ ದುಡ್ಡು ಕೊಡ್ತಿದ್ರಿ. ಗಾಳಿಗೆ ದುಡ್ಡು ಕೊಟ್ರೆ ನೋಡಿದ್ರಿ ನೀವು? ಗಾಳಿಗ ಇಲ್ಲಿ ಕೊರೋನಾ ಟೈಮಲ್ಲಿ ಬಂತಲ್ಲ, ಡೆಲ್ಲಿಲಿ ಗಾಳಿಗೆ ದುಡ್ಡು ಕೊಟ್ಬಿಟ್ಟು ಕುಡಿತಾರ. 350 ರೂಪಾಯಿ ಒಂದು ಲೀಟ್ರಿಗೆ. ಹೇಳಿ, ಇದು ನೀರು ದುಡ್ಡು ಕೊಡಲ್ವಾ? ರೋಡ್ಗ ಮತ್ತೆ ನಿಮ್ ಮನೇಲಿ ಮೀಟರ್ ಹಾಕಿಲ್ವಾ? ಈಗ ಹಾಕಿಲ್ವಾ? ನೀವೇನೋ 7 ಲೀಟರ್ ಕುಡಿದ್ರಿ. ಈ ದನ ಎಮ್ಮ ಕರ ಕುಡಿತಾವಲ್ಲ 20-30 ಲೀಟರ್ ಕೊಟ್ರೆ ಅವಕ್ಕೂ ಎಲ್ಲಿ ಕೊಟ್ರಿ? ಅವಕ್ಕೂ ಅಂದ್ರೆ ಅವಕ್ಕೂ ಎಲ್ಲಿ ಕೊಟ್ರಿ? ಕರ್ನಾಟಕ ರೈತ ಸಂಘ ಕಟ್ತೀನಿ ಬನ್ನಿ. ಅದು ತಾಕತ್ತು, ಅದು ಚಪ್ಪಾಳ. ಕೂತ್ಕೊಂಡು ಚಪ್ಪಾಳ ಹೊಡ್ಕೊಡೋದಲ್ಲ. ನಿಮ್ಮ ತಾಕತ್ತುಗಳು ಇಡೀ ನಂಜನಗೂಡು ತಾಲೂಕು ಎಲ್ಲ ಊರಿಗೆ ಹೋಗಿ ಗ್ರಾಮಗಳು ಕಟ್ಟಿ ನಮ್ಮಂತ ದೀನ ದಲಿತರಿಗೆ ಬಡವ್ರಿಗೆ ರೈತ ಸಂಘ ಕಟ್ಟಿ ಟವಲ್ ಹಾಕ್ಸಿ ನ್ಯಾಯ ಕೊಡ್ಸ್ಕೊಡ್ತೀನಿ. ತಾಲೂಕು ಆಫೀಸ್ ಮುಂದೆ ಧರಣಿ ಹೋಗ್ತೀನಿ. ಯಾವ ವಿಧಿಯವರು ಯಾರೋ ದುಡ್ಡು ಕೊಡಲ್ಲ, ದುಡ್ಡು ಕೊಡ್ಸ್ಕೊಡ್ತೀನಿ ಅಂತ ಬಂದು ಅದನ್ನ ತಾಕತ್ತು. ಈ ಕೂದಲು ಚಪ್ಪಾಳ ಹೊಡ್ಕೊಡೋದಲ್ಲ. ಎಷ್ಟು ಜನ ಬಂದ್ರಿ ನಂಜನಗೂಡು ತಾಲೂಕ ನೀವು ಸಂಘ ಕಟ್ಟಕ? ಅದು ಆಗ ಬರ್ಬೇಕು. ಕೈ ಹಚ್ಚಿ ಆಗ್ಲಿ. ನಿಮ್ ಲೀಡರ್ಶಿಪ್ ತಗೊಳ್ಳಿ. ಆಗ ಎದ್ ಬನ್ನಿ ಸಂಘ ಕಟ್ಟ. ನಮ್ಮ ಯಾರ್ಯಾರು ಮೋಸ ಮಾಡ್ತಾರ ಒಂದ್ ಕಡೆಯಿಂದ ಕಾಲ ಕೊಚ್ಕೊಂಬೋಣ. ಅವ್ರನ್ನೆಲ್ಲವ ಕೊಚ್ಕೊಂಬನಿ ಅಂದ್ರೆ ಮುಗಿಸವಂತ ಮತ್ತಕ ಹೊಡ್ರಿ ಅಂತಲ್ಲ. ಕಾಲ ಕಟ್ ಮಾಡೋ ಅಂದ್ರೆ ಆಗಲ್ವಾ? ಆ ತರ ಕೆಲಸ ಮಾಡಕ ನೀವು ಅದು ತಾಕತ್ತು.
ನೀವು ಬರ್ಬೇಕು ಎಲ್ಲವ ನೀವು ಎದ್ದು. ನಿಮ್ಮಂತ ಇನ್ನೊಬ್ಬರಿಗೆ ಈ ಮಕ್ಕಳಿಗೆ ಅನ್ಯಾಯ ಆಗ್ಬಾರ್ದು. ಇವರೆಲ್ಲ ತಲೆ ಎತ್ಕೊಂಡು ರೈತ ಅಂದ್ರೆ ಬದುಕ್ಬೇಕು, ಆ ತರ ತಾಕತ್ತು ನೀವು ಬರ್ಬೇಕು ನೀವು. ಹಾ, ಪ್ರಮಾಣ ಸರ್. ಸರ್ ಈಗ 21ನೇ ತಾರೀಕು ಸ್ಟ್ರೈಕ್ ಮಾಡ್ತಾರೆ, ತಾವೆಲ್ಲರೂ ಅವತ್ತು ಬನ್ನಿ ಮೈಸೂರ್ಗೆ. ಜಾಗ ಹೇಳ್ತಾರೆ, ಜಾಗ ನೀವೆಲ್ಲ ಬಂದು ಹೋರಾಟನ ಶುರು ಮಾಡಿ. ನೋಡಿ, ಆ ಮುದ್ದಳ್ಳಿಲಿ 7 ಹೆಂಗಸರುಗಳು ಕೂತ್ಕೊಂಡು, ಅಲ್ಲೂ ಹೆಂಗಸೇ ಕೆಲಸ ಮಾಡಿರೋರು. ಬಿಡದಿಲಿಗೆ 7 ಎಲ್ಲ ಹೆಣ್ಮಕ್ಳಿಗೆ. ಅವರಷ್ಟು ಧೈರ್ಯ ಇರುವ ನಮ್ಗೆ ಅವ್ರನ್ನೇನು ಕರ್ಕೊಂಡ್ ಬನ್ನಿ ಆಯ್ತು ನಿಮ್ ಕಲ ಆಗ್ತಾರೆ. ಅವರೇ ಬನ್ನಿ ತಾಯಿಂದ್ರು. ತಾಯಿಂದ್ರು ಬಂದ್ರೆ ಶಕ್ತಿ, ಭೂಮಿಸಿ ತಾಯಿ, ಎಲ್ಲ ದೇವತೆ, ನದಿ ತಾಯಿ, ಎಲ್ಲವನ್ನು ಬಂದ್ರೆ ಹೋರಾಟಕ್ಕೆ ಬಂದ್ರೆ ನಾವು ತರಲ್ಲ, ಅವ್ರು ಅಟ್ಲಿರ್ಸ್ತೀವಿ. ಕ್ವಶನ್ ಮಾಡಕ್ ಅವ್ರನ್ನಾರು ಕೂಡ. ಹಾಗಾಗಿ 1400 ಎಕರೆ ಅದ. ಈ 1 ಎಕರೆ ಎಲ್ಲರೂ ಯಾರ್ಯಾರು ಕಣ್ಣಿಟ್ಟಿದ್ದಾರೆ ನಮಗ್ ಗೊತ್ತಿಲ್ಲ ಆ ಜಮೀನ್ ಮೇಲೆ. ಹಾಗಾಗಿ ಏನು ಎಲೆಕ್ಷನ್ಗಿಂತ ಮುಂಚೆ ಈ ಗ್ರಾಮ ಪಂಚಾಯತಿಗಳು ಬರ್ತಾವ, ಹೇಳಿದ್ರು ನಾವೇ ದುಡ್ಡು ಕೊಟ್ಟು ನೀವೇ ನಿಂತ್ಕೊಳ್ಳಪ್ಪ. ಆಗ ಅವ್ರು ಕೇಳೋ ಪ್ರಶ್ನೆ ನೀವೇ ಮಾಡ್ಕೊಂತ ಅಲ್ಲಿ ಒಬ್ಬೊಬ್ರಿಗೆ ಹೋಗ್ಬಿಡಿ. ಒಬ್ಬೊಬ್ರು MLA ನೀವು ಒಬ್ಬೊಬ್ರು 50 ರೂಪಾಯಿ ಕೊಡಕ್ಕಾಗಲ್ಲ. ಕೊಟ್ರೆ ಧೈರ್ಯವಾಗಿ ಕೊಟ್ರೆ ಮಾತಾಡ್ರಣ. ಯಾರು ಕೊಡಲ್ಲ. ಕೊಡಲ್ಲ ನೀವು. ಅವ್ರು ಕೊಟ್ರ ನೀನ್ ಟವಲ್ ಹಾಕೊಂಡುವ ಟವಲ್ ಹಾಕೊಂಡು ಇಸ್ಕೊಂಡ್ರೆ ಹೇಳಿ ತಪ್ಪೇಳಿ. 3 ಇಸ್ಕೊತಾರ ಹೇಳಿ, ಅದೇನ್ ನಾವು ನಿಮ್ಮೊಂದು ದೂರು ಅಂತಲ್ಲ, ಎಲ್ಲ ಇಸ್ಕೊಂಡ್ರೆ ಟವಲ್ ಹಾಕೊಂಡು. ಟವಲ್ ತಗೊಂಡ್ಬಿಟ್ಟು ಇಸ್ಕೊತಿದ್ರಿ. ಟವಲ್ ತಗೊಂಡ್ಬಿಟ್ರೆ ಓನಾಗಲ್ಲ. ಬೇಡ, ಎಲ್ರೂ ಸೇರ್ಕೊಂಡು 50 ಜನ ಆಗ್ಲಿ, 100 ಜನ ಆಗ್ಲಿ, 10 ಜನ ಆಗ್ಲಿ, ಎಲ್ರು ಏನು ಮಾಡಕ್ ಆಗಲ್ಲ. ಎಲ್ಲರೂ ನಾವು 10 ಜನ, ನಾನು ಅಂತ ತಿಳ್ಕೊಳ್ಳಿ, ನಾವು 10 ಜನ 500 ಆಗ್ಬಿಟ್ಟು 3 ಜನಕ್ಕೂ ಕೊಡಿ. ಸಂಘದಿಂದ ನಾವು ಕೊಡ್ತಾ ಇದೀವಿ. ನಾವು 5,000 ರೂಪಾಯಿ ಕಲೆಕ್ಟ್ ಆಯ್ತಪ್ಪ. ನಿಮ್ಗೂ ತಗೊಳ್ಳಿ, ನಿಮ್ಗೂ ತಗೊಳ್ಳಿ, ನಿಮ್ಗೂ ತಗೊಳ್ಳಿ. ನೀವು ದುಡ್ಡು ತಕೊಂಡು ನಾವು 3 ಕೆಲಸ ಮಾಡಿ. ಇದಕ್ಕೇನ್ ತಪ್ಪೇನ? ತಪ್ಪ ಇದು ಕೊಡಕ್ಕೆ ದುಡ್ಡು. ನಾವು ಆಶೀರ್ವಾದ ಮಾಡಿ ನಿನಗೆ 3 ಜನ ಕೊಡಿ, ಓಟ ಯಾರ್ಯಾರು ಹಾಕಿ ನಿನಗೆ ಆಶೀರ್ವಾದ ಮಾಡಿ ಕೊಡ್ತೀವಿ. ಕಷ್ಟವಾಗ ನಿಮ್ಗೂ ಆಗಲ್ವಾ? ಕೊಡಿ. ಖುಷಿ ಜನ ಕಣ್ಣು ಬಿಡ್ಬಿಡ್ತಾರಪ್ಪ, ನಮ್ಮ ಮನ ಯಾರು ಮಾಡಲ್ಲ. ದುಡ್ಡು ಇಸ್ಕೊಬೇಕು. ಈಗ ಅವ್ನು ತಿಂದನಕ್ಕೆ ನಾನು ತಿಂತಾನೋ, ಅವೆಲ್ಲ ಮನ ಮುಡ್ದನ ನಾನು. ಅವಂತಾರ ಅವ್ನು ದುಡ್ಡು ಚೆನ್ನಾಗಿ ತಿಂದಾನ, ಅದು ನಾವು ತಿನ್ಕೊಂಡು ತಪ್ಪೇನ ಅಂತಾರ. ಬಿದ್ದರೆ ತಿಂದಾನೆ, ಅದು ನಾವು ತಿನ್ನವ? ಯಾರ ತರ ಹೊಡೆದು ತಿಂದಾನೆ, ಆಗ ನಾವು ತಿನ್ನವ, ನಮ್ಮ ಮಕ್ಕಳು ಕೊಡವಲ್ಲ. ದೇವರು ಶಕ್ತಿ ಕೊಟ್ಟನ, ಜೇಯವು ಮಾಡೋ, ನಮ್ಮ ಜಮೀನ್ ಬಿಡ್ಸ್ಕೊಳೋ. ಹಾಗಾಗಿ ಎಲೆಕ್ಷನ್ ನೀವು ನನಗೇನ ನಮ್ಗೆ ಅನುಮಾನಪ್ಪ. ನೀವು ನಮಗೆ ನಿಮ್ ಸಂಘ ಉಳಿಸ್ಕೊತೀರಿ ಅನ್ನೋದು ಕಾಣಲ್ಲ. ನೀವೆಲ್ಲರೂ ಧೈರ್ಯವಾಗಿರಿ. ನೀವು ಲೀಡರ್ ಆಗಿ ಅಂತ ನಾನಲ್ಲ, ನನ್ನೇ ಕ್ವಶನ್ ಮಾಡ್ಬೇಕು. ನೀವು ನನ್ನನ್ನು ಮಾಡಿ. ನಾನು ನಿಮ್ಮೂರಿಗೆ ಬಂದು ಬೆಳಕು ಹಾಕ್ಬಿಡಪ್ಪ, BJPಗೆ ಹಾಕ್ಬಿಡಪ್ಪ, ಕಾಂಗ್ರೆಸ್ಗೆ ಹಾಕ್ಬಿಡಪ್ಪ ಅಂದ್ರೆ ಏನಂದ್ರೆ ನೀವು ನಾವು ಬರ್ತೀವಿ. ನಾವು ಬಂದಿಕೊಂಡು ಬರ್ತೀವಿ. ಎಲೆಕ್ಷನ್ ಇಲ್ಲದೆ ಕಾರ್ ಬರ್ತೀವಿ, ಇಷ್ಟೊತ್ತಾಗ ಬರ್ತೀವಿ. ಇನ್ನೂ ಲೇಟ್ ಹೋದಪ್ಪ, 11 ಗಂಟೆ ಬರ್ತೀವಿ. ಎಲ್ಲ ಸೇರ್ಕೊಂಡಿರ್ತೀವಿ. ನೀವೆಲ್ಲ ಕಾಂಗ್ರೆಸ್ಗೆ ಹಾಕ್ಬಿಡಪ್ಪ, ಯಾರು ಬೇರೆ ಬಡಿ ಅಂದ್ಬಿಟ್ಟು ನಾವು ಹೋಯ್ತೀವಿ. ನೀವೇನ್ ಮಾಡಿದ್ರಿ? ಹೇಳಿ, ಹೇಳಿ ಸ್ವಾಮಿ, ಮಾತಾಡಿ. ಏನಂದರಿ? ನಮ್ಗೇನಂದರಿ? ಇಷ್ಟೇ ಕಟ. ನಮ್ನು ಪ್ರಶ್ನೆ ಮಾಡಂತ ತಾಕತ್ ಬಿಡತ್ತಿ. ನೀವು ಲೀಡರ್ ಆಗ್ಬೇಕು, ನಮ್ನು ಬಿಡಂಗಿಲ್ಲ ನೀವು. ಅವತ್ ಏನ್ ಹೇಳ್ಬೇಕು ಬೈಕ್ ಇಟ್ಕೊಂಡು ಇಬ್ರು ಇವತ್ ಬಂದ್ ಕಾಂಗ್ರೆಸ್ BJP ಹಾಕೋದಿದ್ವಿ. ತಗೋಬೇಕು ನಿಮ್ಗೆ ಎಕಡವಾ ತಕೊಂಡ್ರೆ ನಮ್ಮ ಬೆಟ್ಟ ನಾವು ಮಾಡಿದಾಗ ಹೇಳಿ. ಅದಕ್ಕೂ ಮಾತಿಲ್ಲ ನೀವು. ಮತ್ತೆ ಇನ್ನೇನ್ ಲೀಡರ್ ಆದ್ರಿ ನೀವು? ಆಗಲ್ಲ. ಈ ನೋಡಿ, ಯಾವ್ದೋ ಒಂದು ತೀರ್ಗ ಮಾಡಿ ಆಗಲ್ಲ. ನೀವು ನಿಜವಾಗ್ಲೂ ತಿಳ್ಕೊಳ್ಳಿ. ಒಂದು ದೇಶ ಕಟ್ಟಬೇಕು. ಆದ್ರೆ ಅಂಬೇಡ್ಕರ್ ಯಾವ ತರ ಕಷ್ಟಪಟ್ಟರು ಅದನ್ನ ನಿಮ್ ತರ ಇದ್ರೆ ಅವರು ದುಡ್ಡು ಆಸೆ ಪಟ್ಟಿದ್ರೆ ಅಂತ ಕಷ್ಟ ಇದ್ರು ನಿಮ್ಗೆ. ಜನಗಳಿಗೆ ಅಷ್ಟು ಕಷ್ಟ ಇದೆ. ಅವತ್ತು ಕ್ವಶನ್ ಮಾಡಕ್ ಆಗತ್ತಿರ್ಲಿಲ್ಲ, ಕೇಳ್ದಾಕ್ಬಿಟ್ರಿ. ಇವತ್ತು ಕ್ವಶನ್ ಮಾಡಕ್ ಕೊಟ್ರ ನಿಮ್ಗ, ಕಾನೂನಲ್ಲಿ ಕೇಳ ಅಂತ ಕೊಟ್ರ, ಮಾತಾಡ ಅಂತ ಕೊಟ್ರಿ. ಮೈಕ್ ಇಟ್ಕೊಂಡ್ ಮಾತಾಡ್ತಾವನಿ. ಅಂಬೇಡ್ಕರ್ ಕೊಟ್ರ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ರ. ಹಿಂದೆ ಈ ತರ ಮಾತಾಡೋದಿರ್ಲಿಲ್ಲ. ನಮ್ ಇಷ್ಟ ಒಂದ್ ಕಡೆ ಹೋಗೋದಿರ್ಲಿಲ್ಲ, ಇಷ್ಟ ಬಂದ ಓಟ್ ಹಾಕೋದಿರ್ಲಿಲ್ಲ.
ಅವ್ರಿಗಿಂತ ಕಷ್ಟಪಟ್ಟಿದ್ರಿ ನೀವು? ಬಸವಣ್ಣನಿಗಿಂತ ಕಷ್ಟಪಟ್ಟಿದ್ದಾರೆ, ಬುದ್ಧಿಗಿಂತ ಕಷ್ಟಪಟ್ಟಿದ್ದಾರೆ. ನೀವೇನ್ ನೋಡಿದ್ರು ಮೊಬೈಲ್ ಬಂದು ಮುಟ್ತಾ ಈಗ. ಆದ್ರೂ ಗುಲಾಮ್ರು ನಾವು. ಘೋಷಣೆ ಮಾಡಿ, ಯಾಕೆ ನೀವು ಇನ್ನು ಇಲ್ಲೇ ಇದ್ರಿ? ಒಂದು ಕಾಳಾಗಿ ಎಷ್ಟು ಬೆಳೆದವ್ ನಾವು? ಎಷ್ಟು ಬೆಳೆದವ್? ಒಂದ್ ಕಾಳು ಬಿತ್ತನೆ ಮಾಡಿದ್ರೆ ಎಷ್ಟು ಕಾಳು ಆಗ್ತದೋ? 1000 ಕಾಳು ಆಯ್ತದ. ಯಾವ ಬಿಸ್ನೆಸ್ ಇದ್ದದ ಇದು? ಇದ್ರಾದ್ರೂ ಬಿಸ್ನೆಸ್ ಯಾಕಾದ್ರೂ ನಾವು ಬಡ್ರ ಅವ 10 ಗಂಟೆಗೆ ಬಂದು 5 ಗಂಟೆಗೆ ಮನೆಗೆ ಹೋಯ್ತಾರ. ಲಕ್ಷ ಸಂಬಳ ಏನ್ಸ್ಕತ್ತಾರ. ನೀವ್ ಎಷ್ಟೊತ್ತಿಗೆ ಗಂಟೆಗೆ ಹೋದ್ರಿ, ಎಷ್ಟೊತ್ತಿಗೆ ಮನೆ ಬಂದ್ರಿ, ಎಷ್ಟೊತ್ತಿನಾಗ ಕೆಲಸ ಮಾಡ್ರಿ? ಬೆಳಗಾನ ಕೆಲಸನೂ ಮಾಡ್ತೀವಿ ನಾವು ಅಲ್ವಾ? ರಾತ್ರಿನಾಗ್ಲೂ ಕೆಲಸಕ್ಕೆ ಬೆಳಗ್ಗೆ 6 ಬಂದಾಯ್ತು, 9:30 10 ಗಂಟೆಗೆ ಬಂದ. ನೀನು ಅವ್ನ ಮುಂದೆ ಕೈ ಕಟ್ಕೊಂಡು, ಸನ್ಮಾನ್ಯರೇ, ಇವತ್ತು ನಾನು ನನ್ನ ತೋಟಕ್ಕೆ ಕೆಲಸಕ್ಕೆ ಬಂದು ಕರ್ಸಿದೀನಿ, ದಯವಿಟ್ಟು ನನ್ನ ತೋಟದಿಂದ ಕಳೆನ ಕೀಳಬೇಕಾಗಿ ನಿಮ್ಮನ್ನ ನಾನು ಕೂಡ್ಕತ್ತೀನಿ ಅಂತ ಹೇಳೋ ಲೆಟರ್ ಕೊಡ್ತೀಯಪ್ಪ? ಯಾಕೆ ಕೆಲಸ ಮಾಡಕ್ ಬಂದಿರೋದು ಅಲ್ಲಿಗೆ ಕೆಲಸ ಮಾಡಿಸ್ತೀಯ? ನೀನ್ ಗ್ರಾಮ ಪಂಚಾಯತ್ ಸದಸ್ಯನ ಅದೇ ಮಾಡಕ್ ನಾವು ಕೆಲ್ಸಕ್ಕೆ ಇಟ್ಕೊಂಡಿದ್ದವನ್ನ. ನಿಮ್ MLA ಕೆಲ್ಸಕ್ಕೆ ತಾನು ಇಟ್ಕೊಂಡಿದ್ದಾನು, ನಿಮ್ MP ಕೆಲ್ಸಕ್ಕೆ ತಾನು ಇಟ್ಕೊಂಡಿದ್ದಾನು. ಈಚಿನ ತಹಸೀಲ್ದಾರ್ನ, ನಿಮ್ PDOನ ಅವನ್ನೆಲ್ಲ ಕೆಲ್ಸಕ್ಕೆ ನಾವೇ ತಾನು ಇಟ್ಕೊಂಡಿರೋದು. ಅವ್ರ ಮುಂದೆ ಹೋಗಿ ಯಾಕೆ ಕೈ ಕಟ್ಟಬೇಕು ಬಂದೆ ನೀನು? ಅರ್ಥ ಆಯ್ತಾ? ನಾಳೆಯಿಂದ ಹೋಗಿ ಕೈ ಕಟ್ಟಬೇಕು ಮುಂದೆಗಡೆ. ನಾವೆಲ್ಲ ಕೂತ್ಬೇಡ, ಬೇಕಿತ್ತು ಒಂದು ಉದಾಹರಣೆಗೋಸ್ಕರ ಕೇಳಿದ್ವಿ. ಅರ್ಥ ಆಯ್ತಾ? ಯಾರನ್ನ ಕೆಲ್ಸಕ್ಕೆ ಇಟ್ಕೊಂಡಿದೀವಿ ನೋಡೋದಿಲ್ಲ, ಯಾರನ್ನ ಕೆಲ್ಸಕ್ಕೆ ಇಟ್ಕೊಂಡಿದೀವಿ? ಇಲ್ಲಿಂದ ಶುರು ಆಗ್ಬೇಕು. ಯಾರನ್ನ ಕೆಲ್ಸಕ್ಕೆ ಇಟ್ಕೊಂಡಿದೀರಿ? ಮಾತಾಡ್ರಯ್ಯ, ಜೀವನದಲ್ಲಿ ಉದ್ದಾರ ಆಗಲ್ಲ ನೀವು ಮಾತಾಡಿಲ್ಲ. ಇಲ್ಲ ನಿಮ್ನೆಲ್ಲ ಕಲ್ಸ್ಬಿಟ್ಟು ನೀವು ಅಂತಿರ್ನ ಕಲ್ಸಿ ಅವ್ರು ಸರಿಗೋಲೆ. ನೀವೆಲ್ಲ ಸಾಮಾಜಿಕ ನಾಯಕತ್ವ ಕನ್ನಡ ರಾಜ್ಯ ರೈತ ಸಂಘಕ್ಕೆ, ರೈತ ಬಾಂಧವರಿಗೆ, ತಾಯಂದಿರಿಗೆ, ಅನ್ನದಾತರಿಗೆ, ಸರ್ಕಾರ ಏನಿವತ್ತು ಮೈಸೂರು ಜಿಲ್ಲೆ ದೂರ ಗ್ರಾಮ ಘಟಕ ಉದ್ಘಾಟನೆ ಕಾರ್ಯಕ್ರಮ ಇತ್ತು. ಇವತ್ತು ಆ ಕಾರ್ಯಕ್ರಮನ ಮುಗಿಸ್ಕೊಂಡು ನಾವು ಬರುವಂಥ ಸಮಯ ಎಷ್ಟಾಗಿದೆ ನೋಡ್ತಾ ಇದ್ದೀರಾ? 12 ಗಂಟೆ 49 ನಿಮಿಷ ಮಧ್ಯರಾತ್ರಿ. ಇವತ್ತು ಪ್ರಕಾಶ್ ಅಣ್ಣ ಅವ್ರನ್ನ ಮನೆಗೆ ಬಿಟ್ಟು ಬರ್ತಾ ಇದ್ದೀವಿ. ಈ ರೀತಿಯ ಸಂಘಟನೆಯ ಕಾರ್ಯಗಳಿರ್ತವೆ ನೋಡ್ತಾ ಇದ್ದೀರಾ ನೀವು. ಇನ್ನೂ ಕೂಡ ಮನೆಯನ್ನು ನಾವು ತಲುಪಿಲ್ಲ.